ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ. ವಿಜೇಂದ್ರ, ನೀನು ಬಚ್ಚ, ನೀನು ಯೋಗ್ಯ ಇಲ್ಲ, ರಾಜ್ಯಾಧ್ಯಕ್ಷ ಆಗಲಿ ಯೋಗ್ಯ ಇಲ್ಲ. ಒಂದು ಮಾತು ಹೇಳಿದ ನಾವು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ, ನಾ ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗ್ತದೆ. ನಾನು ಆಯ್ತಪ್ಪ ವಿಜೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೀನಿ, ಡೇಟ್ ನೀ ಫಿಕ್ಸ್ ಮಾಡಿ, ನೀ ಯಾವಾಗ ಬಾ ಅಂತ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ. ನಾ ಶಿಕಾರ್ಪುರದಾಗ ಅವ್ರು ವಿಜೇಂದ್ರ ಮಣಿ ಮುಂದಿಂದ ನಾ ಪ್ರವಾಸ ಚಾಲು ಮಾಡಿದ್ದೇನೆ. ನೀನು ಅನ್ಯಾಯ ಹೇಳ್ತದ ನೋಡೋಣ. ನಾ ಅದಕ್ಕೆ ನೀನು ಸವಾಲು ಸ್ವೀಕಾರ ಮಾಡಿದ್ದೇನೆ. ಯಾವಾಗ ಹೇಳು, ನೀನೇ ಡೇಟ್ ಫಿಕ್ಸ್ ಮಾಡಿ. ನಾ ಶಿಕಾರ್ಪುರದಿಂದ ಪ್ರಾರಂಭ ಮಾಡಿದ್ದೇನೆ ನನ್ನ ಪ್ರವಾಸ. ಮತ್ತು ನಾ ಏನು ಪೊಲೀಸರು ತರೋದಿಲ್ಲ, ಗಂಡ್ಮ್ಯಾನ್ ತರೋದಿಲ್ಲ, ಯಾವ ಮಂದಿ ಒಬ್ಬ ಬರ್ತಾನೆ. ನಾ ಎಲ್ಲಿ ನಿನ್ನ ಎಚ್ಚರಿಕೆ, ನಿನ್ನ ಬೇಕಾರೆ ಮೂಲೆ ಮೇಲೆ ಅಡ್ಡಾಡಕ್ಕೆ ಕೊಡೋದಂತ ಶಕ್ತಿ ನನ್ನ ಕಡೆ ಇದೆ. ನಿನಗೆ ಬೇಕಾರೆ ನಿನ್ನ ಎಲ್ಲಿ ಬೇಕಾದ್ರೆ ನಿನ್ನ ಹೆದರಿಸುವಂತ ಶಕ್ತಿ ದೇವ್ರು ನಾನು ಕೊಟ್ಟನ, ಆದ್ರೆ ಅದನ್ನು ಮಾಡೋದಿಲ್ಲ. ನಿನ್ನಂತ ಕೀಳು ಮಟ್ಟ ರಾಜಕಾರಣ ಅಲ್ಲ. ಇವಾಗ ರಾಜ್ಯ ಅಧ್ಯಕ್ಷತೆ ವೈಯಕ್ತಿಕ ವಿಜೇಂದ್ರನ ಕೆಟ್ಟಿರ್ಬೋದು, ಆದ್ರೆ ಪಕ್ಷ ಅಧ್ಯಕ್ಷ ನೀವು. ನಿನಗೆ ಗೌರವ ಇದೆ. ನನಗೆ ವಿಜೇಂದ್ರ ಬಗ್ಗೆ ನಂಗೆ ಗೌರವ ಇಲ್ಲ, ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ. ದಯವಿಟ್ಟು ಪಕ್ಷದ ಚೌಕಟ್ಟಿನಲ್ಲೇ ಇದ್ದೇನೆ. ಯಡಿಯೂರಪ್ಪ ಬಗ್ಗೆ ನಾವು ಕಳ್ಕೊಳ್ಳದೆ. ಯಡಿಯೂರಪ್ಪ ಇವತ್ತು ನಾ ಮನವಿ ಮಾಡ್ಕೊತೀನಿ, ಯಡಿಯೂರಪ್ಪನವರೇ ಇವತ್ತು ನಮ್ಮ ನಾಯಕರು. ಆದರೆ ವಿಜೇಂದ್ರ ಪಂಡಿತ್ ನೀವು ಹಾಳಾಗತ್ರಿ. ನಿಮ್ ಬಗ್ಗೆ ಗೌರವ ಇದೆ, ಪಕ್ಷ ಭಾಳ ಕೊಟ್ಟದ ನಿಮ್ಗೆ. ನೀವು ಸೈಕಲ್ ಮಾತಾಡ್ಬೋದು, ನೀವು ಎಲ್ಲಿ ಅಡ್ಡಾಡ್ಬೋದು, 1000 ಪಟ್ಟು ನೀವು ಅದ್ರ ಕಾಯ್ದೆ ಪ್ರತಿ ಪಕ್ಷದ ಪದೇ ಪದೇ ಹೇಳಬೇಡ್ರಿ. ಪದೇ ಪದೇ ನಾ ಸೈಕಲ್ ಹೇಳಿದ್ದೀನಿ, ಸೈಕಲ್ ಅಡ್ಡಾಡಿದ್ದೀನಿ ಹೇಳಿ ನಿಮ್ಗೆ ಅಪಮಾನ ಆಗ್ತದೆ. ವಾಜಪೇಯಿ ಅವರು, ಅಧಿಕಾರಿ ಅವರು 2 ಸೀಟಿದ್ದಾಗ ಈ ದೇಶಕ್ಕೆ ಮೂಲೆ ಪಕ್ಷ ಕಟ್ಟಿದಾರ. ಅವ್ರು ಯಾವಾಗ ಹೇಳೋದಿಲ್ಲ. ಅದ್ವಾನಿಯವರು, ವಾಜಪೇಯಿ ಅವರು ವಾಜಪೇಯಿ ಕೊಡುವರು. ಮೋದಿ ಅವರು ತಮ್ಮ ಜೀವನದಲ್ಲಿ ಪತ್ನಿ ಸಂಬಂಧ ಎಲ್ಲ ಬಿಟ್ಟು ಪ್ರಚಾರಕ್ಕಾಗಿ ಹಿಮಾಲಯ ಕೂತು ಪಕ್ಷ ಸಂಘಟನೆ ಮಾಡಿ ಎಷ್ಟೋ ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರು, RSC ಕಾರ್ಯಕರ್ತರು ಇವತ್ತ ತ್ಯಾಗ ಮಾಡಿ ಅವ್ರು ಇನ್ನೂ ಒಂದು ಸೈಕಲ್ ತಗೋ ಸಿಗ್ತಿಲ್ಲ. ನೀವು ಇನ್ನೇನು ತಗೊಂಡ್ರಿ ಯಡಿಯೂರಪ್ಪನವ್ರೆ, ನೀವೇನೇನು ತಗೊಂಡ್ರಿ ಅದನ್ನ ನೋಡಿ ದಯವಿಟ್ಟು ಪದೇ ಪದೇ ನಾನು ಸೈಕಲ್ ಮಾಡಿದೆ ಹೋರಾಟ ಹೇಳ್ಬೇಡಿ. ನಿಮ್ಮ ಬಗ್ಗೆ ಗೌರವ ಇದೆ. ನೀವು ಯಾವಾಗಲೂ ಕೊನೆಯವರೆಗೆ ನಮ್ಮ ನಾಯಕರು, ನೀವು ನಿಮ್ಮ ಬಗ್ಗೆ ಗೌರವ ಇದೆ, ನಮಗೆ ಗೌರವ ಇದೆ. ನೀವು ಮತ್ತೊಮ್ಮೆ ಮಾತಾಡಿ ವಿಜೇಂದ್ರ ಅವರು ಈಗ ಬಂದರಂದ್ರು, ತಮ್ಮ ಯಾಕೆ ಬಂದಿರಪ್ಪ, ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ ಬಂದಿದ್ದೆ. ನಿಮ್ಮ ಅಪ್ಪನ ಸಿಹಿ ಮಾಡಕ್ ಬಂದಿದ್ದೆ. ಇವತ್ತು ಆ ಹರಾಮಿ ದುಡ್ಡು ತಗೊಂಡು ಎಲ್ಲರೂ ಕೈ ಮಾಡಾಡ್ತಾರ. ನನ್ನ ತ್ಯಾಗ ಬಂದ ದುಡ್ಡು ಮಾಡ ವಿಜೇಂದ್ರ, ನನ್ನ ತ್ಯಾಗ ಮಾಡಿದ ದುಡ್ಡು ಅದು. ನೀನು ಬೇಕಾದ್ರೆ ಎಲ್ಲೂ ರಾಜ್ಯದ ಮೂಲೆ ಪ್ರಯತ್ನ ಶಕ್ತಿ ಇದೆ. ಆ ಪಕ್ಷಕ್ಕೆ ರೀತಿ ಪಕ್ಷಕ್ಕೆ ಅಪಮಾನ ಮಾಡೋದಿಲ್ಲ. ನಿನ್ನಂತ ಸಣ್ಣ ಹುಡುಗ ಅಲ್ಲ ನಾನು, ಒಬ್ಬ ಎಷ್ಟೋ ಅಂತ ಬಿಜೆಪಿ ಶಾಸಕ, ನಾನು ಭಾರಿ ಸೀನಿಯರ್ ಶಾಸಕ ಇರ್ತಾರೆ. ನಾನು ಅಶೋಕ ಬಿಜೆಪಿ ಇಬ್ಬರ ಸೀನಿಯರ್ ಇದೆ. ಭಾರತೀಯ ಜನತಾ ಪಕ್ಷದಲ್ಲಿ ಅಶೋಕ್ ನಾನೇ ಇಬ್ಬರ ಸೀನಿಯರ್. ಆದ್ರೆ ನಮ್ಮಲ್ಲಿ ಒಬ್ಬ ಬಹುಶಃ ಲಿಂಗಾಯತ ನಾಯಕನಾಗಿ ಇವತ್ತು 14 ತಯಾರು ಮಾಡಿದ್ವಿ ನಾವು. ಯಾಕಂದ್ರೆ ವಿಜೇಂದ್ರ ನಾಯಕ ಆಗಿಲ್ಲ. ಯಾಕೆ ವಿಜೇಂದ್ರ ಅಧ್ಯಕ್ಷ ಆದ ತಕ್ಷಣ ಅವ್ನು ಲಿಂಗಾಯತ ನಾಯಕರಿಗೆ ನಾವು ಸ್ವೀಕಾರ ಮಾಡ್ತಿದ್ದು. ಇವಾಗ 14 ಒಬ್ಬ ಬಹುಸಂಖ್ಯಾತ 14 ನಾವು ನಾಯಕರ ಮಾಡಿ ಆರಿಸಿದ್ದೇವೆ. ಅವ್ರಿಗೆ ಆಶೀರ್ವಾದ ಮಾಡಿ ಯಡಿಯೂರಪ್ಪನವರೇ ಸರ್ಕಾರ ಕೊಡಿ, ಅವ್ರನ್ನ ದೊಡ್ಡ ನಾಯಕ ಮುಂದಿನ ಒಳ್ಳೇದಾಗ್ತದೆ. 14 ನಾಲ್ಕು ರಮೇಶ್ ಜಾರಕಿಹೊಳಿ ಹೋಗ್ತಾನೆ, ನಾನು ಬೇಡ. ಒಬ್ಬ ಬಹುಸಂಖ್ಯಾತ 14 ಇರುತ್ತೆ, ಅವ್ನು ಒಬ್ಬನು ಅವನ ಪರವಾಗಿ ಹೋರಾಟ ಮಾಡೋದು ನಾವು. ಅದಕ್ಕೆ ದಯವಿಟ್ಟು ನೀವು ಸುಳ್ಳು ಪದ ಮಾಡಿ ಲಿಂಗಾಯತರ ಬಗ್ಗೆ ಲಿಂಗಾಯತರ ಅಪಪ್ರಚಾರ ಮಾಡಬೇಡಿ. ಲಿಂಗಾಯತ ನಾಯಕ ನಮ್ಗೆ ಬಹಳ ಸದಾರ, ಯತ್ನಾಳ್ ಅದಾರ, ಸಿದ್ದೇಶ್ ಅದಾರ, ಇನ್ನೂ ಅನೇಕ ನಾಯಕರು ಅದಾರ. ಎಲ್ಲ ಬಹಳ ಮಂದಿ ಅದಾರ. ಬಸವ ಬೊಮ್ಮಾಯಿ ಅದಾರ. ಎಲ್ಲ ಇನ್ನೂ ಅನೇಕ ನಾಯಕರು ಎಲ್ಲ ಕುಡ್ಕೊಂಡು ನಾವು ಪಕ್ಷ ನಡುತ್ತೇವೆ. ನಿಮ್ಮ ಆಶೀರ್ವಾದ ಇರಲಿ. ನೀವೇನು ನಮ್ಮ ನಾಯಕರಾದ್ರೆ ಯಡಿಯೂರಪ್ಪನವರೇ, ನೀವು ನಮ್ಮ ಸದಾ ನಮ್ಮ ಮೇಲೆ ಆಶೀರ್ವಾದ ಇರಲಿ. ಮತ್ತೊಂದು ಬಾರಿ ಈ ವೇದಿಕೆ ಸುತ್ತಲ್ಲ, ಇನ್ನೂ ಬಹಳಷ್ಟು ವಿಷಯ ಅದಾವ. ಅದಕ್ಕೆ ನಾ ಈ ಒಂದೇ ಶಿಕ್ಷಣ ಈ ಪಕ್ಷ ವೇದಿಕೆ ಇರೋದ್ರಿಂದ, ಯಾಕಂದ್ರೆ ಸರ್ಕಾರ ಅಲ್ಲೇ ಮುಗಿತಾರೋ ಇದು ಪಕ್ಷ ವೇದಿಕೆ ಇಲ್ಲೇ. ಅದಕ್ಕೆ ನಾವು ದಯವಿಟ್ಟು ವಿಜೇಂದ್ರ ಮತ್ತೊಮ್ಮೆ ಮನವಿ ಮಾಡ್ಕೋದಲ್ಲ. ನೀವು ಸಣ್ಣ ಹುಡುಗ, ನೀವು ನೀಗುವುದಿಲ್ಲ. ಪಕ್ಷದ ಅಧ್ಯಕ್ಷ ಮಾಡಕ್ಕೆ ಒಳ್ಳೇದು ನಮ್ಮ ಸಹಕಾರ ಮಾಡಿ. ಅಷ್ಟು ನಿರ್ಣಯ ಹೈಕಮಾಂಡ್ ನೇತೃತ್ವ ಬರೋದು ಕೊನೆಗೆ ನಾವು ಪಕ್ಷ ಚೌಕಟ್ಟಿನಲ್ಲಿ ಪಕ್ಷ ನಿರ್ಣಯ ಕೊನೆಯ ನಿರ್ಣಯ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವ್ರು ಏನ್ ನಿರ್ಣಯದಕ್ಕೆ ನಾವು ಬದ್ದಿದ್ದೇವೆ. ಆದ್ರೆ ನಾವು ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಯಾರು ಮಾಡ್ತಾರೆ ಒಪ್ಪಿಗೆ ಇದೆ. ಕೊನೆಯ ವಿಜೇಂದ್ರ ಒಪ್ಪಿಗಿಲ್ಲ. ನಾವು ವಿಜೇಂದ್ರ ಅವರ ಒಂದು ಸಣ್ಣ ವಿಫಲ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ, ಏನು ಬೇಜವಾಬ್ದಾರಿ ಏನು ಮಾತಾಡುವಂತ ಆಲೋಚನೆ. ಇವತ್ತು ನಾನು ಒಂದು ಗುಂಡಾಗಟ್ಟಿ ಮಾತಾಡುವಂತ ವ್ಯಕ್ತಿಗೆ
ನಮ್ದು ಯಾವ ಸಹಕಾರ ಇಲ್ಲ. ಮತ್ತು ಕೆಲವೊಂದು ಆ ಮಂದಿ ಇವತ್ತು ನಮ್ಮ ಪರಿಸ್ಥಿತಿ ಆಯ್ತಲ್ಲ, ಮಹಾಭಾರತದಲ್ಲಿ ಯುದ್ಧ ಬರ್ತಾನೆ ಅರ್ಜುನ, ಮುಂದೆ ಯಾರು ನಿಲ್ಲಿಸಲ್ಲ, ಡ್ಯಾಶ್ ಡ್ಯಾಶ್ ನಿಲ್ಲಿಸ್ಯಾರ, ಯುದ್ಧ ಮಾಡಕ್ ಬರತ್ತಾನ. ಯುದ್ಧ ಮಾಡೋ ನಮ್ಗೆ ವಿರುದ್ಧ ಶಕ್ತಿ ಇರ್ಬೇಕಲ್ಲ, ನೋಡಾಕ ಚಂದ ಆಗಲ್ಲ ಅಂತ ವಿಜಯ ನಿಲ್ಲಿಸಲ್ಲ. ನಮ್ಮ ಪರಿಸ್ಥಿತಿ ಆಗಿದೆ, ಯುದ್ಧ ಮಾಡಕ್ಕಾಗತ್ತೋ ಬಿಡಕ್ಕಾಗತ್ತ ಅಂದ್ರೆ ಯುದ್ಧ ಭೂಮಿ ಅಂತ ನಮ್ಮ ವಿರುದ್ಧ ನಮ್ಗೆ ಸ್ಟ್ರಾಂಗ್ ಇರ್ಬೇಕು. ನಮ್ಮ ನಿಲ್ಲಿಸಿದಂತ ಆ ಶಬ್ದ ಮಾಡ್ಬೋದು ವೇದಿಕೆಯಲ್ಲಿ ಡ್ಯಾಶ್ ಡ್ಯಾಶ್ ಅಂತ ನಿಲ್ಲಿಸಿ ನಮ್ಮ ಪರಿಸ್ಥಿತಿ ನಾವು ಯುದ್ಧ ಶಾಸ್ತ್ರ ಇರಬೇಕು, ಮಾಡಬೇಕು ಒಂದು ಕನ್ಫ್ಯೂಸ್ ಮೇಲೆ ಇರ್ತೇವೆ. ಆ ದಯವಿಟ್ಟು ನಾವು ಹೇಳಕ್ಕೆ ಎಲೆಕ್ಷನ್ ಬಂದಾಗ ಎಲ್ಲರೂ ಒಂದಾಗ್ತೇವೆ, ಎಲ್ಲರೂ ಒಂದಾಗಿ ಪಕ್ಷದ ಪರವಾಗಿ ಕೆಲಸ ಮಾಡ್ತೇವೆ. ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ನಾಳೆ ಬರುವಂತ ಯಾವುದೇ ಚುನಾವಣೆ ಇರ್ಬೋದು, ಆದ್ರೆ ಎಲ್ಲರೂ ನಮ್ಮ ದಿನದ ಬದಿಗೊತ್ತಿ ನಾವು ಪಕ್ಷ ಸಂಘಟನೆ ಮಾಡ್ತೀವಿ. ಮತ್ತು ಇಂಥ ಒಂದು ಗೋಕಾಕ್ ಮತಕ್ಕೆ ಇರ್ಬೋದು, ಇಂಥ ಜನ ಸಿಕ್ಕದಕ್ಕೆ ಬಹಳ ಧೈರ್ಯ ನಾನು ಯಾಕೆ ಗಟ್ಟಿಯಾಗಿ ಮಾತಾಡ್ತಾನೆ. ಸದಾ ತಮ್ಮ ಪ್ರೀತಿ ನನ್ನ ಮೇಲಿದೆ, ನಾವು ಎಟ್ಟ ಪ್ರೀತಿ ಬರಲಿ ಬಿಡ್ಲಿ, ನನ್ನ ಬಗ್ಗೆ ಕಳ್ಕೊಳ್ಳಿಲ್ಲ, ನೀವು ಸದಾ ನಮ್ದು ಇರ್ತೀರಿ ಅಂತ ಧೈರ್ಯ ರಾಜಕೀಯ ಮಾತಾಡ್ತೀನಿ. ನಾ ಈ ಬಹುಶಃ ಈಗ 2 ವರ್ಷ ನಾನು ಬಹಳ ಕಡಿಮೆ ಮಾಡ್ತೀನಿ ನಾವು ಕೇಳಿದ್ರೆ. ಅದಕ್ಕೆ ನಾನು ಈ ಸಣ್ಣ ಕಾರ್ಯಕ್ರಮಕ್ಕೆ ನಾವು ಹೇಳಿ ಮತ್ತು ನಮ್ಮ ಅಮ್ಮಗ ಬಿಂಬು ಹೇಳಿದ ನಾನು ಕೇಳಿದ ಜನ ಬಹುಶಃ ನನಗೆ ಭೇಟಿಯಾಗಿಲ್ಲ. ಅದೊಂದು ಸುಮ್ಮ ಒಂದು ಫಂಕ್ಷನ್ ನೆಪ ಮಾಡಿ ಒಂದು ಊಟ ಹಾಕ್ಸ್ಕೊಂಡು ಮಂದಿಗೆ ಒಂದು 4 ಮಾತಾಡೋಕೆ ನಮಗೂ ಚಾನ್ಸ್ ಇರ್ತಕ್ಕ ಈ ಫಂಕ್ಷನ್ ಮಾಡಿದ. ಈ ಫಂಕ್ಷನ್ ನೋಡ್ಬೋದಿಲ್ಲ, ನಿಮ್ಮೆಲ್ಲ ನೋಡಿರಲಿಲ್ಲ. ನೀವಂತರ ಬೇಕಪ್ಪ ಸಾವಿರ ಗೊತ್ತಾಗಿ ಬಿಟ್ಟಿರ್ಬೇಕು. ನಾವು ಅನಿವಾರ್ಯ ರಾಜ್ಯದ ಒಂದು ಒಳ್ಳೆಯದಿತ್ತು. ನಿಮ್ಮ ಆಶೀರ್ವಾದದಿಂದ ಪಕ್ಷ ಸಂಘಟನೆ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ತಂದು ರಾಜ್ಯದ ಮೂಲೆ ಮೂಲೆ ನೀರಾವರಿ ಮಾಡಬೇಕು, ರಾಜ್ಯ ಮೂಲೆ ಮೂಲೆ ಆರೋಗ್ಯ ಆಸ್ಪತ್ರೆ ಮಾಡಬೇಕು, ರಾಜ್ಯ ಮೂಲೆ ಮೂಲೆ ಒಂದು ಸಾಲ ಕುಟ ಕಟ್ಟಬೇಕು ಅಂತ ಒಂದು ಉದ್ದೇಶ ಸಂಕಲ್ಪ ಮಾಡ್ಕೊಂಡು ಪಕ್ಷ ಸಂಘಟನೆ ಮಾಡ್ತೀವಿ. ಅವೆಲ್ಲ ಆಶೀರ್ವಾದ ಮಾಡ್ಕೊಂಡು ಗಟ್ಟಿಯಾಗಿ ಏನೇ ಸುಳ್ಳು ಪ್ರಚಾರಕ್ಕೆ ಕಿವಿಗೊಡದೆ, ಜಾತಿ ವಿಷಯ ಕೊಡದೆ, ನನಗೆ ಯಾವಾಗಲೂ ಸದಾ ಯಾವ ಜಾತಿ ಆಧಾರಕ್ಕೆ ನಾವು ನೋಡಿಲ್ಲ, ನಾನು ನೋಡಿಲ್ಲ. ಒಂದೇ ಯಾವುದೇ ನಮ್ಮ ಪಕ್ಷ ನಮ್ಮವ್ರದ್ದು ಮಾಡಿದ್ರೆ ಅದೇ ತರ ನಿಮ್ಮ ಪ್ರೀತಿ ಶ್ವಾಸ ಇರಲಿ. ಸದಾ ನಿಮ್ಮ ಪ್ರೀತಿ ಶ್ವಾಸ ಬಂದಾಗ ನಾನು ಮಾಡ್ತೀನಿ. ನಾನು ತಿಳಿದ ನಡೆಯುವ ತಪ್ಪಾದ್ರೆ ಏನೋ ಯಾವಾಗ ತಪ್ಪು ಯಾರಿಗೇನು ಮಾತಾಡಿದ್ರೆ ಕ್ಷಮ ಮಾಡಬೇಕು. ಮತ್ತು ಮುಂದಿನ ದಿನದಲ್ಲಿ ಇನ್ನೂ ಅನೇಕ ವಿಚಾರವನ್ನು ತಮ್ಮಂತ ಅನ್ಸ್ಕೊತ ಹೋಗ್ಬಿಡ್ತೇನೆ. ಮೇಲಿನ ಫಂಕ್ಷನ್ ಮಾಡೋಣ. ನಿಮ್ಮ ಪ್ರೀತಿ ಕ್ಷೇತ್ರ ಭದ್ರಗಿಟ್ಟು ಒಂದು ಜಾತಿಯ ವಿಷಯ ಬಿದ್ದಿರುವಂತ ಜನರಿಗೆ ಎಲ್ಲಿ ಕ್ಷೇತ್ರದಲ್ಲಿ ಅವರಿಗೆ ಯಾರು ತಮ್ಮ ಕಡೆ ಪ್ರದಾನ ಮಾಡಿ ಗಟ್ಟಿಯಾಗಿ ನನ್ನ ಆಶೀರ್ವಾದ ಹೇಳಿ ನನ್ನ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹೆಚ್ಚಿನ ಸುದ್ದಿಗಳನ್ನ ಪಡೆಯಿರಿ.